ಓಂ ಶಾಂತಿ ಪಿತಾಶ್ರೀ ಶುಭಾಬ ಯಾದೆ 9-10-23 महावाक्य। मीठे बच्चे जितना याद में रहेंगे पवित्र बनेंगे, उतना पारलौकिक माता पिता की दुआएं मिलेगी। दुआएं मिलने से तुम सदा सुखी बन जाएंगे। मीठे बच्चे जितना याद में रहेंगे पवित्र बनेंगे, उतना पारलौकिक माता पिता की दुआएं मिलेगी। दुआएं मिलने से तुम सदा सुखी बन जाएंगे। ಮಧುರ ಮಕ್ಕಳೇ, ನೀವು ಎಷ್ಟೆಷ್ಟು ಬಾಬನ ನೆನಪಿನಲ್ಲಿ ಇರ್ತೀರಿ, ಪವಿತ್ರ ಆಗ್ತೀರಿ, ಆಗ ಪಾರಲೌಕಿಕ ತಂದೆ ತಾಯಿಯ ಆಶೀರ್ವಾದ ಸಿಗ್ತದೆ. ಆಶೀರ್ವಾದ ಸಿಕ್ಕಾಗ ನೀವು ಸದಾ ಸುಖಿಗಳು ಆಗಿರ್ತೀರಿ। बाप सभी बच्चों को कौन से राह देकर कुकर्म से बचाते हैं। ಬಾಬಾ ಮಕ್ಕಳಿಗೆ ಯಾವ ಶ್ರೀಮತವನ್ನು ಕೊಡ್ತಾರೆ? ಆಗ ನಿಮ್ಮನ್ನು ಕುಕರ್ಮದಿಂದ ಬಚಾವ್ ಮಾಡೋದಕ್ಕೆ ಯಾವ ಶ್ರೀಮತ ಕೊಡ್ತಾರೆ? बाबा राय देते, बच्चे तुम्हारे पास जो भी धन दौलत आदि है वह सब अपने पास रखो, लेकिन ट्रस्टी होकर चलो। ಕುಕರ್ಮ ಮಕ್ಕಳಿಂದ ಆಗಬಾರದು, ಅದಕ್ಕೋಸ್ಕರ ಬಾಬಾ ಯಾವ ಆದೇಶವನ್ನು ಕೊಡ್ತಾರೆ ಎಂದರೆ, ಮಕ್ಕಳೇ ನಿಮ್ಮ ಹತ್ತಿರ ಯಾವ ಧನ ದೌಲತ್ತಿದೆ ಅದೆಲ್ಲವನ್ನೂ ನಿಮ್ಮ ಹತ್ತಿರ ಇಟ್ಟುಕೊಳ್ಳಿ, ಆದರೆ ಟ್ರಸ್ಟಿಯಾಗಿ ನಡೆಯಿರಿ। तुम कहते आए हो, हे भगवान यह सब कुछ आपका है। भगवान ने बच्चा दिया, धन दौलत दिया। अब भगवान कहते हैं इन सब से बुद्धियोग निकाल, तुम ट्रस्टी होकर रहो, श्रीमत पर चलो, तो कोई भी कुकर्म नहीं होगा, तुम श्रेष्ठ बन जाएंगे। ಬಾಬಾ ತಿಳಿಸ್ಕೊಡ್ತಿದ್ದಾರೆ, ಭಗವಂತ ಎಂತೂ ನಿಮಗೆ ಎಲ್ಲವನ್ನೂ ಕೊಟ್ಟಿದ್ದಾರೆ, ಮಕ್ಕಳನ್ನು ಕೊಟ್ಟಿದ್ದಾರೆ, ಧನ ದೌಲತ್ತನ್ನು ಕೊಟ್ಟಿದ್ದಾರೆ। ಬಾಬಾ ಈಗ ಭಗವಂತ ತಿಳಿಸ್ಕೊಡ್ತಾ ಇದ್ದಾರೆ, ಇದೆಲ್ಲದರಿಂದ ನಿಮ್ಮ ಬುದ್ಧಿಯೋಗವನ್ನು ದೂರ ಮಾಡಿ, ಟ್ರಸ್ಟಿ ಆಗಿರಿ, ಶ್ರೀಮತದ ಅನುಸಾರ ನಡೆಯಿರಿ, ಆಗ ಯಾವುದೇ ಕುಕರ್ಮ ಆಗುವುದಿಲ್ಲ, ನೀವು ಶ್ರೇಷ್ಠರಾಗುತ್ತೀರಿ। ಗೀತೆ ಲೇಲೋ ದುಆಯೆ ಮಾ ಬಾಪುಕಿ, ತಂದೆ ತಾಯಿಯ ಆಶೀರ್ವಾದವನ್ನು ಪಡೆದುಕೊಳ್ಳಿ। ओम शांति। जो बच्चे कहते हैं हमारा मुख नहीं चलता है, समझा नहीं सकते हैं, उन्हें सेंटर की ब्राह्मणियाँ कैसे सिखलाएं? यह शिव बाबा समझाते हैं, चित्रों पर समझाना तो बहुत सहज है, छोटे बच्चों को चित्र दिखलाकर समझाना पड़े ना। ऐसे नहीं क्लास में सब आकर बैठे और तुमने मुरली शुरू कर ली, नहीं, यह तो ಹಡ್ಡಿ ಜಿಗರಿ ಬೇಡ ಸಮಜಾನ ಚಾಹಿಯೆ। ಬಾಬು ತಿಳಿಸ್ಕೊಡ್ತಾ ಇದ್ದಾರೆ, ಕೆಲವು ಮಕ್ಕಳು ಹೇಳ್ತಾರೆ ಈ ಜ್ಞಾನ ನಮಗೆ ಹೇಳೋದಕ್ಕೆ ಬಾಯಲ್ಲಿ ಬರೋದಿಲ್ಲ। ಆಗ ಬಾಬು ಅವ್ರು ಹೇಳ್ತಾರೆ, ಸೇವಾ ಕೇಂದ್ರದ ಬ್ರಾಹ್ಮಣಿಯರು ಆ ಮಕ್ಕಳಿಗೆ ಹೇಗೆ ಕಲಿಸ್ಕೊಡ್ಬೇಕು ಅಂತ ಶಿವಬಾಬಾ ತಿಳಿಸ್ಕೊಡ್ತಾರೆ। ಬಾಬನ ಚಿತ್ರಗಳ ಆಧಾರದಿಂದ ತಿಳಿಸಿಕೊಡುವುದು ಬಹಳ ಸಹಜ ಆಗಿದೆ। ಚಿಕ್ಕ ಮಕ್ಕಳಿಗೂ ಸಹ ಚಿತ್ರಗಳನ್ನು ತೋರಿಸಿ ತಿಳಿಸಿಕೊಡಿ। ಈ ರೀತಿಯಂತೂ ಅಲ್ಲ, ಎಲ್ಲರೂ ಕ್ಲಾಸ್ನಲ್ಲಿ ಕುಳಿತಿದ್ದಾರೆ, ಆಗ ನೀವು ಮುರಳಿಯನ್ನು ಪ್ರಾರಂಭ ಮಾಡೋದಲ್ಲ। ಬಾಬೋರು ಹೇಳ್ತಿದ್ದಾರೆ, ಬುದ್ಧಿಯಲ್ಲಿ ಜ್ಞಾನ ಕುಳಿತುಕೊಳ್ಬೇಕು। ಬಚ್ಚೋನೆ ಗೀತ ತೋ ಸುನಾ, ಏಕ ಹೇ पारलौकिक माता पिता, जिसको याद करते रहते हैं तुम माता पिता, वह है सृष्टि का रचेता। माता पिता जरूर स्वर्ग ही रचेंगे। ಬಾಬೋರು ಹೇಳ್ತಿದ್ದಾರೆ, ಗೀತೆ ಲೇಲೋ ದುಆಯೆ ಮಾ ಬಾಪ್ ಕಿ, ಪಾರಲೌಕಿಕ ತಂದೆ ತಾಯಿ, ಆ ತಂದೆ ತಾಯಿಯನ್ನು ನೆನಪು ಮಾಡ್ತೀವಿ, ನೀವೇ ತಂದೆ ತಾಯಿ ಅಂತ ಹೇಳಿ। ಶಿವಬಾಬಾ ಸೃಷ್ಟಿಯ ರಚಯಿತ ಆಗಿದ್ದಾರೆ। ಮಾತಾ ಪಿತಾ ಜರೂರ್ ಸ್ವರ್ಗದ ಆಸ್ತಿಯನ್ನು ರಚನೆ ಮಾಡ್ತಾರೆ। ಸತ್ಯುಗ ಮೇ ಸ್ವರ್ಗವಾಸಿ ಬಚ್ಚೆ ಹೋತೆ ಹೇ, ಸತ್ಯುಗದಲ್ಲಿ ಎಂಥ ಮಕ್ಕಳಿರ್ತಾರೆ? ಸ್ವರ್ಗದ ನಿವಾಸಿ ಮಕ್ಕಳು। यहाँ के माता पिता खुद ही नरकवासी हैं, तो बच्चे भी नरकवासी ही पैदा करेंगे। ಬಾಬೋರು ಹೇಳ್ತಿದ್ದಾರೆ, ಇಲ್ಲಿಯ ತಂದೆ ತಾಯಿಗಳು ತಾವೇ ಸ್ವಯಂ ನರಕವಾಸಿಗಳು, ಅಂದ ಮೇಲೆ ಮಕ್ಕಳು ಸಹ ನರಕವಾಸಿಗಳಿಗೆ ಜನ್ಮ ಕೊಡುತ್ತಾರೆ। गीत में कहा ले लो दुआएं माँ बाप की, तुम जानते हो इस समय के माँ बाप तो दुआएं नहीं देते, स्वर्गवासी दुआ करते हैं, जो दुआ फिर आधा कल्प चलती है। ಬಾಬೋರು ಹೇಳ್ತಿದ್ದಾರೆ, ತಂದೆ ತಾಯಿಯಿಂದ ಆಶೀರ್ವಾದ ತೆಗೆದುಕೊಳ್ಳಿ ಅಂತ ಹೇಳ್ತಾರೆ,
ಆದರೆ ಕಲಿಯುಗದ ತಂದೆ ತಾಯಿ ಅಂತೂ ಯಾವುದೇ ಆಶೀರ್ವಾದ ಕೊಡೋದಕ್ಕೆ ಸಾಧ್ಯ ಇಲ್ಲ. ಬಾಬಾ ಈಗ ಸ್ವರ್ಗವಾಸಿ ಆಗುವಂಥ ಆಶೀರ್ವಾದ ಕೊಡ್ತಾರೆ. ಅರ್ಧ ಕಲ್ಪ ಸ್ವರ್ಗದ ಆಸ್ತಿಯ ಆಶೀರ್ವಾದ ಅರ್ಧ ಕಲ್ಪ ನಡೆಯುವುದು. ಫಿರ್ ಆಧಾ ಕಲ್ಪ ಬಾದ್ ಶಾಪಿತ್ ಹೋ ಜಾತೆ ಹೇ. ಆಮೇಲೆ ಅರ್ಧ ಕಲ್ಪದ ನಂತರ ಮಕ್ಕಳಿಗೆ ರಾವಣನ ಶಾಪ ಸಿಕ್ಬಿಡ್ತದೆ. ಖುದ್ ಭಿ ಪತಿತ್ ಬಂತೆ ತೋ ಬಚ್ಚೋಂ ಕೋ ಭಿ ಬನಾತೆ ಹೇ. ಬಾಬಾವ್ರು ಹೇಳ್ತಿದ್ದಾರೆ, ಲೌಕಿಕ ತಂದೆ ತಾಯಿಗಳು ತಾವು ಪತಿತ ಆಗ್ತಾರೆ, ಮಕ್ಕಳಿಗೂ ಪತಿತರನ್ನಾಗಿ ಮಾಡ್ತಾರೆ. ಉಸೇ ಆಶೀರ್ವಾದ ತೋ ನಹಿ ಕहेंगे. ತಂದೆ ತಾಯಿನೂ ಮಕ್ಕಳಿಗೆ ಶಾಪ ಕೊಟ್ಬಿಡ್ತಾರೆ, ಪತಿತರನ್ನಾಗಿ ಮಾಡ್ತಾರೆ, ಅದಕ್ಕೆ ಆಶೀರ್ವಾದ ಅಂತ ಹೇಳೋದಿಲ್ಲ. श्राप देते देते भारतवासी श्रापित हो गए. कितना दुख ही दुख है, इसलिए माता पिता को याद करते हैं. ಶಾಪ ಕೊಡ್ತಾ ಕೊಡ್ತಾ ಭಾರತವಾಸಿಗಳೆಲ್ಲರೂ ಶ್ರಾಪಿತ ಆಗಿದ್ದಾರೆ. ಎಷ್ಟೊಂದು ದುಃಖವೇ ದುಃಖ. ಆದ್ದರಿಂದ ತಂದೆ ತಾಯಿ ಪರಮಾತ್ಮನನ್ನು ನೆನಪು ಮಾಡ್ತಾರೆ. ಅಭಿ ಓ ಮಾತಾ ಪಿತಾ ದುಆಯೇ ಕರ್ ರಹೇ हैं, ಪಢಾಕರ್ ಪತಿ ಸೆ ಪಾವನ್ ಬನಾ ರಹೇ हैं. ಶಿವಬಾಬಾ ತಂದೆ ತಾಯಿ ಆಶೀರ್ವಾದವನ್ನು ಕೊಡ್ತಾ ಇದ್ದಾರೆ. ಮಕ್ಕಳಿಗೆ ಓದಿಸ್ಬಿಟ್ಟು ಪತಿತರಿಂದ ಪಾವನರನ್ನಾಗಿ ಮಾಡ್ತಾರೆ. ಯಹಾ ಹೇ ಆಸುರಿ ಸಂಪ್ರದಾಯ ರಾವಣ ರಾಜ್ಯ, ವಹಾ ಹೇ ದೈವಿ ಸಂಪ್ರದಾಯ ರಾಮ ರಾಜ್ಯ. ಬಾಬೋರು ಹೇಳ್ತಿದ್ದಾರೆ, ಇಲ್ಲಿ ಆಸುರಿ ಸಂಪ್ರದಾಯ ರಾವಣ ರಾಜ್ಯ, ಸತ್ಯುಗದಲ್ಲಿ ದೈವಿ ಸಂಪ್ರದಾಯ ರಾಮ ರಾಜ್ಯ. रावण का जन्म भी भारत में है. शिव बाबा जिसको राम कहते हैं उनका जन्म भी भारत में है. तुम जब वाम मार्ग में जाते हो तो भारत में रावण राज्य शुरू होता है. तो भारत को ही राम परम पिता परमात्मा आकर पतित से पावन बनाते हैं. ಬಾಬು ತಿಳಿಸ್ಕೊಡ್ತಾ ಇದ್ದಾರೆ, ರಾವಣನ ಜನ್ಮವೂ ಇದೇ ಭರತ ಭೂಮಿಯಲ್ಲಿ. ಶಿವಬಾಬನ ಜನ್ಮ ಯಾರಿಗೆ ರಾಮ ಅಂತ ಮಹಿಮೆ ಮಾಡಲಾಗ್ತದೆ ಅವರ ಜನ್ಮವು ಇದೇ ಭರತ ಭೂಮಿಯಲ್ಲಿ. ಯಾವಾಗ ದೇವತೆಗಳು ವಾಮ ಮಾರ್ಗಕ್ಕೆ ಹೋಗ್ತಾರೆ ಆಗ ಭಾರತದಲ್ಲಿ ರಾವಣ ರಾಜ್ಯ ಶುರು ಆಗ್ತದೆ. तो भारत को ही राम परम पिता परमात्मा आकर पति से पावन बनाते हैं. ಬಾಬೋರು ಹೇಳ್ತಿದ್ದಾರೆ, ಈಗ ಭಾರತದಲ್ಲಿ ಯಾರ ಅವತರಣೆ ಆಗ್ತದೆ ಎಂದರೆ ರಾಮ ಪರಮಪಿತ ಪರಮಾತ್ಮ ಬಂದು ಪತಿತರನ್ನು ಪಾವನ ಮಾಡ್ತಾರೆ. रावण आते हैं तो मनुष्य पतित बनते हैं. गाते भी हैं राम गयो रावण गयो. जिनका बहु परिवार है, राम का परिवार तो बहुत छोटा है और सब धर्म खत्म हो जाते हैं, सबका विनाश हो जाता है, बाकी तुम देवी देवताएं रहेंगे. ಬಾಬೋರು ಹೇಳ್ತಿದ್ದಾರೆ, ರಾವಣ ಮನುಷ್ಯರನ್ನು ಪತಿತರನ್ನು ಮಾಡ್ತಾನೆ. ರಾಮ ಗಯೋ ರಾವಣ ಗಯೋ ಅಂತ ಹೇಳ್ತಾರೆ. ಬಹಳ ದೊಡ್ಡ ಪರಿವಾರ. ಬಾಬೋರು ಹೇಳ್ತಿದ್ದಾರೆ, ರಾಮನ ಪರಿವಾರ ಎಂತೂ ಚಿಕ್ಕದಾಗಿದೆ. ಎಲ್ಲ ಧರ್ಮ ಖತಮ್ ಆಗ್ತದೆ, ಎಲ್ಲದರ ವಿನಾಶ ಆಗ್ತದೆ, ಕೇವಲ ನೀವು ದೇವಿ ದೇವತೆಗಳು ಮಾತ್ರ ಉಳಿತೀರಿ. तुम अभी जो ब्राह्मण बने हो वही ಟ್ರಾನ್ಸ್ಫರ್ होंगे ಸತ್ಯುಗ में. ಬಾಬಾ ಹೇಳ್ತಿದ್ದಾರೆ, ಸಂಗಮ ಯುಗದಲ್ಲಿ ಯಾರು ನೀವು ಬ್ರಾಹ್ಮಣರಾಗಿದ್ದೀರಿ ನೀವು ಸತ್ಯುಗಕ್ಕೆ ಟ್ರಾನ್ಸ್ಫರ್ ಆಗ್ತೀರಿ. तो अब तुमको माँ बाप की दुआएं मिल रही हैं. माँ बाप तुमको स्वर्ग का मालिक बनाते हैं, वहाँ तो सुख ही सुख है. ಬಾಬೋರು ಹೇಳ್ತಿದ್ದಾರೆ, ನೀವೀಗ ಬ್ರಾಹ್ಮಣರು ಸತ್ಯುಗಕ್ಕೆ ಟ್ರಾನ್ಸ್ಫರ್ ಆಗ್ತೀರಿ. ತಂದೆ ತಾಯಿ ಆಶೀರ್ವಾದ ನಿಮಗೆ ಸಿಗ್ತಾ ಇದೆ. ತಂದೆ ತಾಯಿ ಈಗ ನಿಮ್ಮನ್ನು ಸ್ವರ್ಗದ ಮಾಲೀಕರನ್ನಾಗಿ ಮಾಡ್ತಾರೆ. ಅಲ್ಲಿ ಸುಖವೇ ಸುಖ. इस समय कलियुग में है दुख, सभी धर्म दुखी हैं. ಈ ಸಮಯದಲ್ಲಿ ಕಲಿಯುಗದಲ್ಲಿ ದುಃಖ, ಎಲ್ಲ ಧರ್ಮಗಳು ದುಃಖಿಗಳಾಗಿದ್ದಾವೆ. ಅವಿ ಕಲಿಯುಗಕ್ಕೆ ಬಾದ್ ಫಿರ್ ಸತ್ಯುಗ ಹೋನಾ ಹೇ. ಕಲಿಯುಗ ಮುಗಿದಾದ ಮೇಲೆ ಪುನಃ ಸತ್ಯುಗ ಬರ್ತದೆ. कलयुग में कितने ढेर मनुष्य हैं, सत्युग में तो इतने मनुष्य नहीं होंगे. ಕಲಿಯುಗದಲ್ಲಿ ಬಹಳಷ್ಟು ಮನುಷ್ಯರು ರಾಶಿ ರಾಶಿ. ಸತ್ಯುಗದಲ್ಲಿ ಇಷ್ಟೊಂದು ಅಪಾರ ಜನಸಂಖ್ಯೆ ಇರೋದಿಲ್ಲ. ಜಿತನೆ ಬ್ರಾಹ್ಮಣ ಹೋಂಗೆ ವಹಿ ಫಿರ್ ವಹಾ ದೇವತಾ ಬನೆಂಗೆ. ಎಷ್ಟು ಜನ ಇಲ್ಲಿ ಸಂಗಮ ಯುಗದಲ್ಲಿ ಬ್ರಾಹ್ಮಣರಾಗ್ತಾರೆ ಅವರೇ ಮುಂದೆ ದೇವತೆಗಳಾಗ್ತಾರೆ.
वह भी त्रेता तक ವೃದ್ಧಿ को पाते रहेंगे. ಬಾಬೋರು ಹೇಳ್ತಿದ್ದಾರೆ, ತ್ರೇತಾಯುಗದವರೆಗೂ ದೇವತಾ ವಂಶ ವೃದ್ಧಿ ಆಗ್ತದೆ. कहते हैं क्राइस्ट से 3000 वर्ष पहले सत्युग था. बिफोर क्राइस्ट और आफ्टर क्राइस्ट. ಕ್ರಿಸ್ತನ 3000 ವರ್ಷಗಳಿಂದ ಮೊದಲು ಸತ್ಯುಗ ಇತ್ತು. ಆದ್ದರಿಂದ ಬಿಫೋರ್ ಕ್ರಿಸ್ತ ಆಫ್ಟರ್ ಕ್ರಿಸ್ತ ಅಂತ ಹೇಳಲಾಗ್ತದೆ. सत्युग में तो एक ही धर्म एक ही राज्य है, वहाँ मनुष्य भी थोड़े होंगे. ಸತ್ಯುಗದಲ್ಲಿ ಒಂದೇ ಧರ್ಮ ಒಂದೇ ರಾಜ್ಯ, ಅಲ್ಲಿ ಮನುಷ್ಯರ ಜನಸಂಖ್ಯೆಯೂ ಸಹ ಸ್ವಲ್ಪ ಇರ್ತದೆ. सिर्फ भारत होगा और कोई धर्म नहीं होगा. सिर्फ सूर्यवंशी ही होंगे, चंद्रवंशी भी नहीं होंगे. सूर्यवंशी को भगवान भगवती कह सकते हैं क्योंकि वे संपूर्ण हैं. ಬಾಬೋರು ಹೇಳ್ತಿದ್ದಾರೆ, ಸತ್ಯುಗದಲ್ಲಿ ಮನುಷ್ಯರ ಜನಸಂಖ್ಯೆನೂ ಕಡಿಮೆ ಇರ್ತದೆ, ಒಂದೇ ಧರ್ಮ ಒಂದೇ ರಾಜ್ಯದ ಇರ್ತದೆ, ಕೇವಲ ಭಾರತ ಇರ್ತದೆ, ಇನ್ಯಾವುದೇ ಧರ್ಮ ಇರೋದಿಲ್ಲ, ಕೇವಲ ಸೂರ್ಯವಂಶಗಳಿರ್ತದೆ. ಅಲ್ಲಿ ಸತ್ಯುಗದಲ್ಲಿ ಚಂದ್ರವಂಶಗಳು ಇರೋದಿಲ್ಲ. ಸೂರ್ಯವಂಶಗಳಿಗೆ ಭಗವಾನ್ ಭಗವತಿ ಅಂತ ಹೇಳಬಹುದು, ಯಾಕೆಂದರೆ ಅವರು ಸಂಪೂರ್ಣ ಆಗಿರ್ತಾರೆ ಅಂಥೇಳಿ ಬಾಬಾ ತಿಳಿಸ್ಕೊಡ್ತಾ ಇದ್ದಾರೆ. तुम बच्चे जानते हो पतित पावन तो एक परमपिता परमात्मा ही है. चक्र के चित्र तरफ इशारा, देखो बाप ऊपर बैठे हैं, यह ब्रह्मा द्वारा स्थापना करा रहे हैं, अभी तुम पढ़ रहे हो. ಬಾಬೋರು ಹೇಳ್ತಿದ್ದಾರೆ, ಪತಿತ ಪಾವನ ಒಬ್ಬರೇ ಪರಮಪಿತ ಪರಮಾತ್ಮ ಆಗಿದ್ದಾರೆ. ಚಕ್ರದ ಕಡೆ ಬಾಬಾ ತೋರಿಸಿ ಹೇಳ್ತಿದ್ದಾರೆ, ಬಾಬಾ ಮೇಲೆ ಕುಳಿತಿದ್ದಾರೆ, ಬ್ರಹ್ಮನ ಮುಖಾಂತರ ಸ್ಥಾಪನೆಯನ್ನು ಮಾಡ್ತಾ ಇದ್ದಾರೆ. ನೀವು ಮಕ್ಕಳೀಗ ಓದುತ್ತಾ ಇದ್ದೀರಿ. जब इन देवताओं का राज्य रहता है तब और कोई धर्म नहीं रहता है. फिर आधा कल्प बाद वृद्धि होती जाती है, ऊपर से आत्माएं आती जाती हैं, वर्ण बदलते जाते हैं, जीवात्माएं बढ़ती जाती हैं. ಬಾಬೋರು ತಿಳಿಸ್ಕೊಡ್ತಿದ್ದಾರೆ, ಅರ್ಧ ಕಲ್ಪದ ನಂತರ ವೃದ್ಧಿ ಆಗ್ತದೆ, ಮೇಲಿನಿಂದ ಇನ್ನುಳಿದಂಥ ಆತ್ಮಗಳು ಬರ್ತದೆ, ವರ್ಣವೂ ಪರಿವರ್ತನೆ ಆಗ್ತದೆ, ಜೀವಾತ್ಮಗಳ ಸಂಖ್ಯೆ ವೃದ್ಧಿ ಆಗ್ತಾ ಹೋಗ್ತದೆ. सत्युग में होंगे 9 लाख, फिर करोड़ होंगे, फिर वृद्धि को पाते जाएंगे. ಬಾಬೋರು ಹೇಳ್ತಿದ್ದಾರೆ, ಸತ್ಯುಗದಲ್ಲಿ ಕೇವಲ 9 ಲಕ್ಷ, ಆಮೇಲೆ ಕೋಟ್ಯಾಂತರ ಆತ್ಮಗಳು, ಮತ್ತೆ ವೃದ್ಧಿ ಆಗ್ತಾ ಹೋಗ್ತದೆ. सत्युग में भारत श्रेष्ठाचारी था, अभी भ्रष्टाचारी हैं. ऐसे नहीं सब धर्म वाले श्रेष्ठाचारी बन जाएंगे. कितने ढेर मनुष्य हैं, यहाँ भी भ्रष्टाचारी से श्रेष्ठाचारी बनने में कितनी मेहनत लगती है. घड़ी घड़ी श्रेष्ठाचारी बनते बनते फिर विकार में जाए भ्रष्टाचारी बन पड़ते हैं. ಬಾಬೋರು ಹೇಳ್ತಿದ್ದಾರೆ, ಸತ್ಯುಗದಲ್ಲಿ ಭಾರತ ಶ್ರೇಷ್ಠಾಚಾರಿಯಾಗಿತ್ತು, ಈಗ ಭರತ ಭೂಮಿ ಶ್ರೇಷ್ಠಾಚಾರಿ ಇದ್ದದ್ದು ಭ್ರಷ್ಟಾಚಾರಿಯಾಗಿದೆ. ಈ ರೀತಿಯೂ ಅಲ್ಲ, ಎಲ್ಲ ಧರ್ಮದವರು ಶ್ರೇಷ್ಠಾಚಾರಿ ಆಗ್ತಾರೆ ಅಂತಲ್ಲ. ಎಷ್ಟು ಅಪಾರವಾದ ಜನಸಂಖ್ಯೆ. ಇಲ್ಲಿ ಭ್ರಷ್ಟಾಚಾರಿಯಿಂದ ಶ್ರೇಷ್ಠಾಚಾರಿಯನ್ನಾಗಿ ಮಾಡುವುದಕ್ಕೋಸ್ಕರ ಬಹಳ ಪರಿಶ್ರಮ ಮಾಡಬೇಕಾಗ್ತದೆ. ಕ್ಷಣ ಕ್ಷಣವೂ ಶ್ರೇಷ್ಠಾಚಾರಿ ಆಗಿರ್ತಾರೆ, ಮತ್ತೆ ವಿಕಾರದಲ್ಲಿ ಬಿದ್ದು ಭ್ರಷ್ಟಾಚಾರಿಗಳು ಆಗುತ್ತಾರೆ. बाप कहते हैं मैं आया हूँ तुमको काले से गोरा बनाने, तुम घड़ी घड़ी फिर गिर पड़ते हो. ಬಾಬಾ ಬಂದಿದ್ದಾರೆ, ನೀವು ಮಕ್ಕಳು ಕಪ್ಪಾಗಿದ್ದಂಥ ಆತ್ಮಗಳನ್ನು ಸುಂದರವಾಗಿ ಮಾಡುತ್ತೇನೆ, ಆದರೂ ತುಮ್ ಗಡಿ ಗಡಿ ಫಿರ್ ಗಿರ್ ಪಡ್ತೆ ಹೋ. ಆದರೆ ನೀವು ಮಕ್ಕಳು ಮತ್ತೆ ಕ್ಷಣ ಕ್ಷಣಕ್ಕೂ ಕೆಳಗಡೆ ಬೀಳ್ತಾ ಇರ್ತೀರಿ. बेहद का बाप तो सीधी बात बतलाते हैं, कहते हैं ये क्या कुल कलंकित बनते हो, काला मुँह करते हो. ಮಕ್ಕಳು ಕ್ಷಣ ಕ್ಷಣಕ್ಕೂ ಕೆಳಗಡೆ ಬೀಳ್ತಾ ಇರ್ತಾರೆ. ಬೇಹದ್ದಿನ ತಂದೆ ಸೀದಾ ಮಕ್ಕಳಿಗೆ ಡೈರೆಕ್ಟಾಗಿ ತಿಳಿಸ್ಕೊಡ್ತಾರೆ, ನೀವು ಯಾಕೆ ಈ ರೀತಿ ಕಲಂಕಿತ ಆಗಿದ್ದೀರಿ, ಕಪ್ಪು ಮುಖ ಹೇಗೆ ಮಾಡಿಕೊಳ್ಳುತ್ತೀರಿ. ಕ್ಯಾ ತುಮ್ ಗೋರಾ ನಹಿ ಬನೆಂಗೆ, ನಿಮಗೆ ಸುಂದರ ಆತ್ಮ ಆಗಬೇಕು ಅಂತ ಇಚ್ಛೆ ಇಲ್ವಾ. तुम आधा कल्प श्रेष्ठ थे, फिर कलाएँ कम होती जाती हैं. ಅರ್ಧ ಕಲ್ಪ ನೀವು ಶ್ರೇಷ್ಠ ಮಕ್ಕಳಾಗಿದ್ರಿ,
ಆಮೇಲೆ ಕಲೆಗಳು ಕಡಿಮೆ ಆಗುತ್ತಾ ಹೋಗುತ್ತದೆ. ಕಲಿಯುಗ अंत में तो कलाएं एकदम पूरी खत्म हो जाती है. ಕಲಿಯುಗ ಅಂತ್ಯದಲ್ಲಿ ಎಲ್ಲ ಕಲೆಗಳು ಏಕದಮ್ ಆಗಿ ಪೂರ್ಣ ಖತಮ್ ಆಗ್ತದೆ. सतयुग में सिर्फ एक ही भारत था, अभी तो सब धर्म हैं. बाप आकर फिर सतयुगी ಶ್ರೇಷ್ಠ ಸೃಷ್ಟಿ ಸ್ಥಾಪನ್ करते हैं. ಬಾಬುರು ಹೇಳ್ತಿದ್ದರೆ ಸತ್ಯುಗದಲ್ಲಿ ಒಂದೇ ಭಾರತ ಇರ್ತದೆ. ಈಗ ಅನೇಕ ಧರ್ಮಗಳಿದ್ದಾವೆ. ಬಾಬಾ ಬಂದು ಪುನಃ ಸತ್ಯುಗಿ ಶ್ರೇಷ್ಠ ಸೃಷ್ಟಿಯನ್ನು ಸ್ಥಾಪನೆ ಮಾಡ್ತಾರೆ. ತುಮಕೋ ಭಿ ಶ್ರೇಷ್ಠಾಚಾರಿ ಬನನಾ ಚಾಹಿಯೆ. ಶ್ರೇಷ್ಠಾಚಾರಿ ಕೌನ್ ಆಕರ್ ಬನಾತೆ ಹೇ. ಬಾಬಾ ತಿಳಿಸ್ಕೊಡ್ತಿದ್ದಾರೆ, ನೀವೀಗ ಶ್ರೇಷ್ಠಾಚಾರಿ ಆಗಬೇಕು. ಶ್ರೇಷ್ಠಾಚಾರಿಗಳನ್ನಾಗಿ ಯಾರು ಮಾಡ್ತಾರೆ? बाप है ही गरीब निवाज, पैसे की बात नहीं. ಶ್ರೇಷ್ಠಾಚಾರಿಗಳನ್ನಾಗಿ ಯಾರು ಮಾಡ್ತಾರೆ? ಬಾಬಾ ಇರೋದೇ ಬಡವರ ಬಂಧು, ಇಲ್ಲಿ ಹಣದ ಮಾತು ಇಲ್ಲ. बेहद के बाप के पास श्रेष्ठ बनने आते हैं तो भी लोग कहते हैं तुम यहाँ क्यों जाते हो, कितने विघ्न डालते हैं. ಬಾಬನ ಹತ್ತಿರ ಶ್ರೇಷ್ಠ ಆತ್ಮ ಆಗೋದಕ್ಕೋಸ್ಕರ ಬರ್ತೀವಿ. ಆದರೆ ಈ ಕಲಿಯುಗದ ಜನತೆ ಯಾಕೆ ಹೋಗ್ತೀರಿ ಅಂತೇಳಿ ಅನೇಕ ವಿಘ್ನಗಳನ್ನು ಹಾಕ್ತಾರೆ. ತುಮ್ ಜಾನ್ತೆ ಹೋ ಇಸ್ रुद्रज्ञान यज्ञ में असुरों के विघ्न बहुत पड़ते हैं, अबलाओं पर अत्याचार होते हैं, कोई फिर स्त्रियाँ भी बहुत तंग करती हैं, विकार के लिए शादी करते हैं. अब बाप कामचिता से उतर ज्ञानचिता पर बिठाते हैं. जन्म जन्मांतर का कांटेक्ट है. इस समय है ही रावण राज्य. ಬಾಬು ಹೇಳ್ತಿದ್ದರೆ, ಈ ರುದ್ರ ಯಜ್ಞದಲ್ಲಿ ಅಸುರರು ವಿಘ್ನಗಳನ್ನು ಹಾಕ್ತಾರೆ. ಅಬಲೆಯರ ಮೇಲೆ ಅತ್ಯಾಚಾರವನ್ನು ಮಾಡಲಾಗ್ತದೆ. ಕೆಲವು ಸ್ತ್ರೀಯರು ಸಹ ಬಹಳ ಕೆಟ್ಟವರಿರ್ತಾರೆ. ವಿಕಾರಕ್ಕೋಸ್ಕರ ಮದುವೆಯನ್ನು ಮಾಡಿಕೊಳ್ಳುತ್ತಾರೆ. ಸಂಗಮಯುಗದಲ್ಲಿ ಬಾಬಾ ಕಾಮಚಿತೆಯಿಂದ ಇಳಿಸಿ ಜ್ಞಾನಚಿತೆಯ ಮೇಲೆ ಕೂರಿಸ್ತಾ ಇದ್ದಾರೆ. इस समय ये रावण राज्य गवर्नमेंट कितने शादमाने करती हैं, रावण को जलाते हैं, खेल देखने जाते हैं. अब यह रावण कहाँ से आया? रावण का जन्म हुए तो 2500 वर्ष हुए हैं. रावण ने सबको शोक वाटिका में बिठा दिया है. सब दुखी ही दुखी हैं. ಬಾಬು ಹೇಳ್ತಿದ್ದರೆ, ಈಗ ಕಾಮಚಿತೆಯಿಂದ ಇಳಿಸಿ ಜ್ಞಾನಚಿತೆಯ ಮೇಲೆ ಬಾಬಾ ಕೂರಿಸಿದ್ದಾರೆ. ಆದರೆ ಈ ಕಲಿಯುಗ ರಾವಣ ರಾಜ್ಯ. ಸರ್ಕಾರದವರು ಸಹ ಎಷ್ಟು ದೊಡ್ಡ ದೊಡ್ಡ ಉತ್ಸವ ಮಾಡ್ತಾರೆ. ರಾವಣನನ್ನು ಸುಡಲಾಗ್ತದೆ, ಆಟ ನೋಡೋದಕ್ಕೆ ಹೋಗ್ತಾರೆ. ಆದರೆ ಈ ರಾವಣ ಎಲ್ಲಿಂದ ಬಂದ? ರಾವಣನ ಜನ್ಮ ಆಗಿ 2500 ವರ್ಷ ಆಯಿತು. ರಾವಣ ಎಲ್ಲರನ್ನೂ ಶೋಕವಾಟಿಕೆಯಲ್ಲಿ ಕೂರಿಸ್ಬಿಟ್ಟಿದ್ದಾನೆ. ಎಲ್ಲೆಲ್ಲವೂ ದುಃಖವೇ ದುಃಖ. ರಾಮರಾಜ್ಯ ಮೇ ಸಬ್ ಸುಖಿ ಸುಖಿ ಹೋತೆ ಹೇ. ಬಾಬು ಅವರು ಹೇಳ್ತಿದ್ದಾರೆ, ಈ ಕಲಿಯುಗದಲ್ಲಿ ರಾವಣ ರಾಜ್ಯದಲ್ಲಿ ಎಲ್ಲರೂ ದುಃಖಿಗಳೇ ದುಃಖಿಗಳು, ರಾಮರಾಜ್ಯದಲ್ಲಿ ಸರ್ವರು ಸುಖಿಗಳೇ ಸುಖಿಗಳು. ಈಗಂತೂ ಕಲಿಯುಗದ ಅಂಥ ವಿನಾಶ ಸಾಮನೆ ಖಡಾ ಹೇ. इतने करोड़े मनुष्य मरेंगे तो जरूर लड़ाई लगेना. ಬಾಬು ಅವರು ಹೇಳ್ತಿದ್ದಾರೆ, ಈಗ ಇದು ಕಲಿಯುಗದ ಅಂತ್ಯ ಆಗಿದೆ. ವಿನಾಶ ಸಮ್ಮುಖದಲ್ಲಿ ನಿಂತಿದೆ. ಇಷ್ಟು ಕೋಟಿ ಕೋಟಿ ಮನುಷ್ಯರು ಸಾಯ್ತಾರೆ ಅಂದಮೇಲೆ ಅವಶ್ಯವಾಗಿ ಯುದ್ಧ ಆಗ್ತದೆ ತಾನೇ. सरसों मुआफिक सब पीस जाते हैं. अब देखते हो तैयारियाँ हो रही हैं. ಬಾಬು ಅವರು ಹೇಳ್ತಿದ್ದಾರೆ, ಸಾಸಿವೆಯನ್ನು ಯಾವ ರೀತಿ ಪೀಸ್ ಅಥವಾ ನುಣ್ಣಗೆ ರುಬ್ಬಲಾಗ್ತದೆ, ಆ ರೀತಿಯಾಗಿ ಎಲ್ಲರೂ ಸೊಳ್ಳೆ ಸಮಾನ ಹೋಗ್ತಾರೆ. ಈಗಂತೂ ಎಲ್ಲ ತಯಾರಿ ನಡೆದಿದೆ. बाप स्वर्ग की स्थापन कर रहे हैं, यह ज्ञान और कोई भी दे ना सके. ಬಾಬಾ ಈಗ ಸ್ವರ್ಗದ ಸ್ಥಾಪನೆಯನ್ನು ಮಾಡ್ತಾ ಇದ್ದಾರೆ. ಈ ಜ್ಞಾನವನ್ನು ಮತ್ತಾರೂ ಕೊಡೋದಕ್ಕೆ ಸಾಧ್ಯ ಇಲ್ಲ. यह ज्ञान बाप ही आकर देते हैं और पतितों को पावन बनाते हैं. ಈ ಜ್ಞಾನವನ್ನು ಬಾಬಾ ಒಬ್ಬರೇ ಕೊಡ್ತಾರೆ,
ಪತಿತರನ್ನು ಪಾವನರನ್ನಾಗಿ ಮಾಡ್ತಾರೆ. ಸದ್ಗತಿ ಕರ್ನೆ ವಾಲಾ ಏಕಿ ಬಾಪ್ ಹೈ. ಸದ್ಗತಿಯನ್ನು ಕೊಡುವಂಥವರು ಒಬ್ಬರೇ ತಂದೆ ಆಗಿದ್ದಾರೆ. ಸತ್ಯುಗ್ ಮೇ ಹೈ ಹಿ ಸದ್ಗತಿ, ವಹಾ ಗುರು ಕಿ ದರ್ಕಾರ್ ನಹಿ. ಸತ್ಯುಗದಲ್ಲಿ ಸದ್ಗತಿ, ಆ ಸತ್ಯುಗದಲ್ಲಿ ಯಾವುದೇ ಗುರುಗಳ ಅವಶ್ಯಕತೆ ಇಲ್ಲ. ಅಭಿ ತುಮ್ ಇಸ್ ನಾಲೆಜ್ ಸೇ ತ್ರಿಕಾಲದರ್ಶಿ ಬಂತೆ ಹೋ. ಬಾಬಾ ಈಗ ತಿಳಿಸ್ಕೊಡ್ತಿದ್ದಾರೆ, ಈ ಜ್ಞಾನದಿಂದ ನೀವು ತ್ರಿಕಾಲದರ್ಶಿಗಳು ಆಗುತ್ತೀರಿ. सत्युग में लक्ष्मी नारायण में ये ज्ञान बिल्कुल नहीं होगा. ಸತ್ಯುಗದಲ್ಲಿ ಲಕ್ಷ್ಮೀ ನಾರಾಯಣದಲ್ಲಿ ಈ ಜ್ಞಾನ ಇರೋದಿಲ್ಲ. तो फिर परंपरा से ये ज्ञान कहाँ से आया. ಬಾಬಾ ಅವರು ಹೇಳ್ತಿದ್ದಾರೆ, ಈ ಜ್ಞಾನ ಇಂತೂ ಪರಂಪರೆಯಿಂದ ಬರೋದಿಲ್ಲ. ಅಭಿ ಹೈ ಕಲಿಯುಗ ಕಾ ಅಂತ. ಈಗಂತೂ ಕಲಿಯುಗದ ಅಂತ್ಯ. ಬಾಪ್ कहते ही तुम मुझे याद करो. स्वर्ग की राजधानी स्थापन करने वाले बाप को और वस्से को याद करो. ಪವಿತ್ರ तो जरूर रहना पड़ेगा. ಬಾಬೋರು ಹೇಳ್ತಿದ್ದಾರೆ, ನನ್ನನ್ನೇ ನೆನಪು ಮಾಡಿ, ಸ್ವರ್ಗದ ರಾಜಧಾನಿಯನ್ನು ಸ್ಥಾಪನೆ ಮಾಡುವಂಥ ತಂದೆಯನ್ನು ಮತ್ತು ಆಸ್ತಿಯನ್ನು ನೆನಪು ಮಾಡಿ. ಮಕ್ಕಳು ಪವಿತ್ರವಾಗಿಂತೂ ಅವಶ್ಯವಾಗಿ ಇರಬೇಕು. ವಾ ಹೇ ಪಾವನ್ ದುನಿಯಾ, ಯಾ ಹೇ ಪತಿ ದುನಿಯಾ. ಬಾಬೋರು ಹೇಳ್ತಿದ್ದಾರೆ, ಅದು ಪಾವನ ಪ್ರಪಂಚ, ಇದು ಪತಿತ ಪ್ರಪಂಚ. ಪಾವನ ದುನಿಯಾ ಮೇ ಕಂಸ್ ಜರಾಸಂಧಿ ಹಿರಣ್ಯಕಶ್ಯಪ ಆದಿ ಹೋತೆ ನಹಿ. ಬಾಬೋರು ಹೇಳ್ತಿದ್ದಾರೆ, ಪಾವನ ಪ್ರಪಂಚದಲ್ಲಿ ರಾಕ್ಷಸರು ಅಂತ ಏನು ಹೇಳಾಗ್ತದೆ, ಕಂಸ, ಜರಾಸಂಧಿ, ಹಿರಣ್ಯಕಶ್ಯಪ ರಾಕ್ಷಸರು ಇರೋದಿಲ್ಲ. ಕಲಿಯುಗ ಕಿ ಬಾತೋಂ ಕೋ ಸತ್ಯುಗ್ ಮೇ ಲೇ ಗಯೇ ಹೈ. ಕಲಿಯುಗದ ಮಾತುಗಳನ್ನು ಸತ್ಯುಗದಲ್ಲಿ ಹೇಳ್ತಾ ಇದ್ದಾರೆ. ಶಿವ ಬಾಬಾ ಆಯಿ ಹೇ ಕಲಿಯುಗಕ್ಕೆ अंत में. आज शिव बाबा आए हैं, कल श्री कृष्ण आएगा. तो शिव बाबा और श्री कृष्ण के पाठ को मिला दिया है. ಬಾಬು ಅವರು ಹೇಳ್ತಿದ್ದಾರೆ, ಇಂದು ಶಿವ ಬಾಬಾ ಬಂದಿದ್ದಾರೆ, ನಾಳೆ ಶ್ರೀಕೃಷ್ಣ ಬರ್ತಾನೆ. ಆದರೆ ಶಿವ ಬಾಬಾ ಮತ್ತು ಶ್ರೀಕೃಷ್ಣನ ಪಾಠನ್ನು ಒಟ್ಟೊಟ್ಟಾಗಿ ಸೇರಿಸ್ಬಿಟ್ಟಿದ್ದಾರೆ. ಶಿವ ಭಗವಾನ್ ವಾಚ್ उन द्वारा पढ़कर श्री कृष्ण की आत्मा या पद पाती है. ಬಾಬು ಅವರು ತಿಳಿಸ್ಕೊಡ್ತಿದ್ದಾರೆ, ಶಿವ ಭಗವಾನ್ ವಾಚವನ್ನು ನೀವು ಓದಿ ಓದಿ ಶ್ರೀಕೃಷ್ಣನ ಆತ್ಮ ಈ ಪದವಿಯನ್ನು ಪಡಿತದೆ. उन्होंने फिर भूल से गीता में श्री कृष्ण का नाम डाल दिया है. ಆದರೆ ತಪ್ಪು ಮಾಡಿ ಗೀತೆಯಲ್ಲಿ ಶ್ರೀಕೃಷ್ಣನ ಹೆಸರನ್ನು ಹಾಕಿಬಿಟ್ಟಿದ್ದಾರೆ. ಯಾ ಭೂಲ್ ಫಿರ್ ಭಿ ಹೋಗಿ, ಕಲ್ಪದ ನಂತರ ಮತ್ತೆ ಶ್ರೀಕೃಷ್ಣನ ಹೆಸರನ್ನು ಗೀತೆಯಲ್ಲಿ ಹಾಕ್ತಾರೆ. ಈ ತಪ್ಪು ಪುನಃ ನಡೀತದೆ. ಮನುಷ್ಯ ಭ್ರಷ್ಟಾಚಾರಿ ಬನೆ ತಬ್ ತೋ ಬಾಪ್ ಆಕರ್ ಶ್ರೇಷ್ಠಾಚಾರಿ ಬನಾಯೆ. श्रेष्ठाचारी ही 84 जन्म पूरे कर भ्रष्टाचारी बनते हैं. इस चक्र पर समझाना तो बहुत सहज है. जाड़ में भी दिखाया हुआ है, नीचे तुम राज्यों की तपस्या कर रहे हो, ऊपर लक्ष्मी नारायण का राज्य खड़ा है. अभी तुम तुर में बैठे हो, फाउंडेशन लग रहा है. तुम जानते हो फिर सूर्यवंशी कुल वैकुंठ में जाएंगे. राम राज्य को वैकुंठ नहीं कहा जाता, वैकुंठ श्री कृष्ण के राज्य को कहा जाता है. ಬಾಬು ಅವರು ಹೇಳ್ತಿದ್ದಾರೆ, ಮನುಷ್ಯ ಭ್ರಷ್ಟಾಚಾರಿಯಾಗಿದ್ದು ಬಾಬಾ ಬಂದು ಶ್ರೇಷ್ಠಾಚಾರಿಯನ್ನಾಗಿ ಮಾಡ್ತಾ ಇದ್ದಾರೆ. ಶ್ರೇಷ್ಠಾಚಾರಿಗಳೇ 84 ಜನ್ಮ ಪೂರ್ಣ ತೆಗೆದುಕೊಂಡು ಭ್ರಷ್ಟಾಚಾರಿಗಳಾಗ್ತಾರೆ. ಈ ಚಕ್ರವನ್ನು ತಿಳಿಸಿಕೊಡುವುದು ಬಹಳ ಸಹಜವಾಗಿದೆ. ವಂಶವೃಕ್ಷವನ್ನು ತೋರಿಸಲಾಗ್ತದೆ. ನೀವು ಕೆಳಗಡೆ ಕುಳಿತುಕೊಂಡು ರಾಜಯೋಗ ತಪಸ್ಸನ್ನು ಮಾಡ್ತಾ ಇದ್ದೀರಿ. ಮೇಲ್ಗಡೆ ಲಕ್ಷ್ಮೀ ನಾರಾಯಣದ ರಾಜ್ಯ ನಿಂತಿದೆ. ಆದರೆ ನೀವು ಫೌಂಡೇಶನ್ನಲ್ಲಿ ಕುಳಿತುಕೊಂಡು ಫೌಂಡೇಶನ್ ಆಗ್ತಾ ಇದ್ದೀರಿ. ನಿಮಗೆ ಗೊತ್ತೀಗ ಸೂರ್ಯವಂಶಿ ಕುಲ ವೈಕುಂಠದಲ್ಲಿ ಇರ್ತಾರೆ. ರಾಮರಾಜ್ಯಕ್ಕೆ ವೈಕುಂಠ ಅಂತ ಹೇಳೋದಿಲ್ಲ, ಶ್ರೀಕೃಷ್ಣನ ರಾಜ್ಯಕ್ಕೆ ವೈಕುಂಠ ಅಂತ ಹೇಳಲಾಗ್ತದೆ. ಅವಿ ತೋ ತುಮಾರೆ ಪಾಸ್ ಬಹುತ್ ಆಯೆಂಗೆ.
एग्जीबिशन आदि में तुम्हारा नाम बाला होगा, एक दो को देखकर ವೃದ್ಧಿ को पाएंगे. ಬಾಬೋರು ಹೇಳ್ತಿದ್ದಾರೆ, ನಿಮ್ಮ ಹತ್ರ ಇನ್ನೂ ಬಹಳ ಜನ ರಾಶಿ ಬರ್ತಾರೆ. ಚಿತ್ರ ಪ್ರದರ್ಶನ ಇತ್ಯಾದಿಯಿಂದ ನಿಮ್ಮ ಹೆಸರು ಬಹಳ ಪ್ರತ್ಯಕ್ಷ ಆಗ್ತದೆ. ಒಬ್ಬರನ್ನು ನೋಡಿ ಮತ್ತೊಬ್ಬರು ವೃದ್ಧಿ ಆಗ್ತಾ ಹೋಗ್ತಾರೆ. बाप आकर ये सब बातें समझाते हैं. चित्रों पर किसको समझाना बहुत सहज है. ಚಿತ್ರಗಳನ್ನು ನೋಡಿ ತಿಳಿಸ್ಕೊಡೋದು ಬಹಳ ಸಹಜ. सत्यों की स्थापना भगवान ही आकर करते हैं और आते हैं पति दुनिया में. ಸತ್ಯುಗದ ಸ್ವರ್ಗದ ಸ್ಥಾಪನೆಯನ್ನು ಭಗವಂತನೇ ಸ್ವಯಂ ಮಾಡ್ತಾರೆ ಮತ್ತು ಬಾಬಾ ಬರೋದು ಪತಿತ ಪ್ರಪಂಚದಲ್ಲಿ ಸಾವರೆ ಸೆ ಗೋರಾ ಬನಾತೆ ಹೇ. ಶ್ಯಾಮ ಇದ್ದವರನ್ನು ಸುಂದರರನ್ನಾಗಿ ಮಾಡ್ತಾರೆ. ತುಮ್ ಶ್ರೀಕೃಷ್ಣ ಕಿ ರಾಜಧಾನಿ ಕಿ ವಂಶಾವಳಿ ಬಿ ಹೋ. ಬಾಬುರು ಹೇಳ್ತಿದ್ದಾರೆ, ನೀವು ಶ್ರೀಕೃಷ್ಣನ ರಾಜಧಾನಿಯ ವಂಶಾವಳಿಯಾಗಿದ್ದೀರಿ. ಪ್ರಜಾ ಬಿ ಹೋ. ಬಾಪ್ ಅಚ್ಚಿ ರೀತಿ ಸಮಜಾತೆ ಹೇ. ಶ್ರೀಕೃಷ್ಣನ ರಾಜಧಾನಿಯ ವಂಶಾವಳಿಯಾಗಿದ್ದೀರಿ, ಪ್ರಜೆಗಳು ಆಗಿದ್ದೀರಿ. निराकाश बाबा आत्माओं को बैठ समझाते हैं कि आप मुझे याद करो. ನಿರಾಕಾರ ಬಾಬಾ ಆತ್ಮಗಳಿಗೇ ತಿಳಿಸ್ಕೊಡ್ತಾ ಇದ್ದಾರೆ, ನೀವು ನನ್ನನ್ನೇ ನೆನಪು ಮಾಡಿ. ಯಾ ಹೇ ರೂಹಾನಿ ಯಾತ್ರಾ. ಇದಾಗಿದೆ ಆತ್ಮಿಕ ಯಾತ್ರೆ. ಹೇ ಆತ್ಮಾಯಿ, तुम अपनी शांतिधाम निर्वाण धाम को याद करो तो स्वर्ग का वस्सा मिलेगा. ಬಾಬಾ ಈಗ ರುಹಾನಿ ಯಾತ್ರೆ ಮಾಡಿಸ್ತಾ ಇದ್ದಾರೆ. ಹೇ ಆತ್ಮಗಳೇ, ನೀವು ನಿಮ್ಮದೇ ಆದ ಶಾಂತಿಧಾಮ ನಿರ್ವಾಣಧಾಮವನ್ನು ನೆನಪು ಮಾಡಿ, ಆಗ ಸ್ವರ್ಗದ ಆಸ್ತಿ ಸಿಕ್ಬಿಡ್ತದೆ. ಅಭಿ ತುಮ್ ಸಂಗಮ್ ಪರ್ ಬೈಠೆ ಹೋ. ಬಾಪ್ कहते हैं मुझे और अपने वस्से को याद करो तो तुम यहाँ स्वर्ग में आ जाएंगे. ಬಾಬಾವರು ಹೇಳ್ತಿದ್ದಾರೆ, ಈಗ ನೀವು ಸಂಗಮ ಯುಗದಲ್ಲಿ ಕುಳಿತಿದ್ದೀರಿ. ಬಾಬನನ್ನು ಮತ್ತು ಆಸ್ತಿಯನ್ನು ನೆನಪು ಮಾಡಿ, ಆಗ ನೀವು ಸ್ವರ್ಗದಲ್ಲಿ ಬಂದು ಬಿಡುತ್ತೀರಿ. ಜೋ ಜಿತನಾ ಯಾದ್ ಕರೆಂಗೆ ಪವಿತ್ರ रहेंगे ಉತನಾ ಊಂಚ್ ಪದ ಮಿಲೇಗ. ಯಾರು ಎಷ್ಟೆಷ್ಟು ಬಾಬನನ್ನು ನೆನಪು ಮಾಡ್ತಾರೆ, ಪವಿತ್ರ ಆಗಿರ್ತಾರೆ, ಅವ್ರಿಗೆ ಅಷ್ಟೇ ಶ್ರೇಷ್ಠವಾದ ಪದವಿ ಸಿಗ್ತದೆ. तुमको कितनी बड़ी दुआएं मिल रही है. धनवान भवा, पुत्रवान भवा, आयुष्मान भवा. देवताओं की आयु बहुत बड़ी होती है. साक्षात्कार होता है. अभी यह शरीर छोड़ जाकर बच्चा बनना है. ಬಾಬೋರು ಹೇಳ್ತಿದ್ದಾರೆ, ತಂದೆಯನ್ನು ಮತ್ತು ಆಸ್ತಿಯನ್ನು ನೆನಪು ಮಾಡಿ. ಎಷ್ಟು ನೀವು ನೆನಪು ಮಾಡ್ತೀರಿ, ಪವಿತ್ರ ಆಗ್ತೀರಿ, ಅಷ್ಟು ಶ್ರೇಷ್ಠ ಪದವಿ ಸಿಕ್ಬಿಡ್ತದೆ. ತುಮಕು ಕಿತನಿ ಬಾಬೋರು ಹೇಳ್ತಿದ್ದಾರೆ, ಬಡಿ ದುವಾಯೇ ಮಿಲ್ ರಹಿ ಹೇ. ಈಗ ಬಾಬಾ ದೊಡ್ಡದಾದ ಆಶೀರ್ವಾದವನ್ನು ಕೊಡ್ತಾ ಇದ್ದಾರೆ. ಏನಂತ? ಧನವಾನ್ ಭವ, ಪುತ್ರವಾನ್ ಭವ, ಆಯುಷ್ವಾನ್ ಭವ. ದೇವತೆಗಳ ಆಯುಷ್ನು ಬಹಳ ದೀರ್ಘ ಇರ್ತದೆ, ಸಾಕ್ಷಾತ್ಕಾರ ಆಗ್ತದೆ. ಈ ಶರೀರವನ್ನು ಬಿಟ್ಟು ನಾವು ಮಕ್ಕಳಾಗ್ತೀವಿ. तो ये अंदर में आना चाहिए. हम आत्मा या पुराना शरीर छोड़ जाकर गर्भ में निवास करेगी. ಬಾಬೋರು ಹೇಳ್ತಿದ್ದಾರೆ, ನಾವು ಆತ್ಮಗಳು ಈ ಹಳೆಯ ಶರೀರವನ್ನು ಬಿಟ್ಟು ಈಗ ಗರ್ಭದಲ್ಲಿ ನಿವಾಸ ಆಗ್ತೀವಿ. ಅಂತಮತೆ ಸೋಗತೆ ಪೂಡೆ ಸೇ. ಬಾಬೋರು ಹೇಳ್ತಿದ್ದಾರೆ, ತೋ ಹಮ್ ಬಚ್ಚೋ ಕ್ಯೋ ನಾ ಬಚ್ಚಾ ಬನ್ ಜಾओ. ಬಾಬೋರು ಹೇಳ್ತಿದ್ದಾರೆ, ಅಂತಮತಿ ಸೋಗತಿ, ವೃದ್ಧಾವಸ್ಥೆಯಲ್ಲಿ ಇದ್ದೀವಿ ಎಂದ ಮೇಲೆ ನಾವು ಯಾಕೆ ಮಕ್ಕಳಾಗಬಾರ್ದು. ಆತ್ಮ ಈ ಶರೀರಕ್ಕೆ ಸಾಥೆ ತಪ್ಪು ತಕ್ಲೀಫ್ ಮಹಸೂಸ್ ಕರ್ತಿ ಹೇ. ಆತ್ಮ ಮತ್ತು ಶರೀರ ಒಟ್ಟೊಟ್ಟಿಗೆ ಇದೆ, ಅದು ಕಷ್ಟವನ್ನು ಅನುಭವಿಸ್ತದೆ. ಆತ್ಮ ಶರೀರ से अलग है तो आत्मा को कोई तकलीफ महसूस नहीं होती है. ಆತ್ಮ ಈ ಶರೀರದಿಂದ ಭಿನ್ನವಾಗಿದ್ದಾಗ ಆತ್ಮಕ್ಕೆ ಯಾವುದೇ ಕಷ್ಟದ ಅನುಭವ ಆಗುವುದಿಲ್ಲ. ಶರೀರ से अलग हुआ खलास. हमको अब जाना है. ಮೂಲ ವತನ್ से ಬಾಬಾ ಆತೆ ಹೇ ಲೇನೆ ಲಿಯೆ. ಶರೀರದಿಂದ ನಾವು ಭಿನ್ನ ಆದ್ವಿ ಅಂದರೆ ಮುಗಿದೋಯ್ತು.
ಈಗ ಮನೆಗೆ ವಾಪಸ್ ಹೋಗಬೇಕು. ಶಿವಬಾಬಾ ಮೂಲವತನಕ್ಕೆ ಕರ್ಕೊಂಡು ಹೋಗೋದಕ್ಕೆ ಬಂದಿದ್ದಾರೆ. ಯಾ ದುಃಖಧಾಮ್ ಹೇ, ಅಭಿ ಹಮ್ ಜಾಯೆಂಗೆ ಮುಕ್ತಿಧಾಮ್. ಬಾಬು ಹೇಳ್ತಿದ್ದಾರೆ, ಈ ಕಲಿಯುಗ ದುಃಖಧಾಮ, ನಾವೀಗ ಮುಕ್ತಿಧಾಮಕ್ಕೆ ಹೋಗ್ತೀವಿ. ಬಾಪ್ ಕೇತೆ ಹೇ ಸಬಕೋ ಮುಕ್ತಿಧಾಮ್ ಲೇ ಜಾತಾ ಹೂँ. ಬಾಬು ಅವರು ತಿಳಿಸ್ಕೊಡ್ತಿದ್ದಾರೆ, ಈ ಸೃಷ್ಟಿಯಲ್ಲಿ ಇರುವಂಥ ಸರ್ವ ಆತ್ಮಗಳನ್ನು ಮುಕ್ತಿಧಾಮಕ್ಕೆ ಬಾಬಾ ಕರೆದುಕೊಂಡು ಹೋಗ್ತಾರೆ. ಜೋ ಭಿ ಧರ್ಮ ವಾಲೆ ಹೇ ಸಬಕೋ ಮುಕ್ತಿಧಾಮ್ ಜಾನಾ ಹೇ, ವहाँ ಪುರುಷಾರ್ಥ ಭಿ ಮುಕ್ತಿ ಮೇ ಜಾನೆ ಕೆ ಲಿಯೇ ಕರ್ತೆ ಹೇ. ಬಾಬು ಅವರು ಹೇಳ್ತಿದ್ದಾರೆ, ಯಾವುದೇ ಧರ್ಮದವರಿರ್ಬೋದು, ಎಲ್ಲರೂ ಮುಕ್ತಿಧಾಮಕ್ಕೆ ಹೋಗಬೇಕು. ಬಾಬಾ ಕರೆದುಕೊಂಡು ಹೋಗ್ತಾರೆ ಮತ್ತು ಅವರವರ ಧರ್ಮದಲ್ಲೂ ಸಹ ಮುಕ್ತಿಯನ್ನು ಪಡೆಯುವುದಕ್ಕೆ ಪ್ರಯತ್ನ ಮಾಡ್ತಾರೆ. ಬಾಪ್ कहते हैं मुझे याद करो तो मेरे पास आ जाएंगे. ಬಾಬು ಅವರು ತಿಳಿಸ್ಕೊಡ್ತಿದ್ದಾರೆ, ನನ್ನನ್ನೇ ನೆನಪು ಮಾಡ್ತಾ ಇರಿ, ಆಗ ನೀವು ನನ್ನ ಹತ್ತಿರ ಬಂದು ಬಿಡ್ತೀರಿ. ಬಾಬಾ ಕೋ ಯಾದ್ ಕರ್ ಭೋಜನ್ ಖಾವೋ ತೋ ತುಮಕೋ ತಾಕತ್ ಮಿಲೇಗಿ. ಬಾಬನನ್ನು ನೆನಪು ಮಾಡಿ ಭೋಜನವನ್ನು ಸ್ವೀಕಾರ ಮಾಡಿ, ಆಗ ನಿಮಗೆ ಶಕ್ತಿ ಸಿಕ್ಬಿಡ್ತದೆ. अशरीरी होकर तुम पैदल आबू रोड तक चले जाओ, कभी तुमको कुछ भी थकावट नहीं होगी. अशरीरी ಆತ್ಮ ಆಗಿ ಆಬೂ ರೋಡಿನವರೆಗೂ ಕಾಲುನಡಿಗೆಯಲ್ಲಿ ನಡೆದರೂ ಸಹ ನಿಮಗೆ ಸುಸ್ತಾಗೋದಿಲ್ಲ. ಬಾಬಾ ಶುರು ಮೇ ಯ ಪ್ರಾಕ್ಟೀಸ್ ಕರಾತೆ ಥೆ. ಬಾಬಾ ಯಜ್ಞದ ಆದಿಯಲ್ಲಿ ಈ ಪ್ರಾಕ್ಟೀಸನ್ನು ಮಾಡಿಸ್ತಾ ಇದ್ದು. समझते थे हम आत्मा हैं, बहुत हल्के होकर पैदल चले जाते थे. ಬಾಬಾ ಪ್ರಾಕ್ಟೀಸ್ ಮಾಡ್ತಾಯಿದ್ದು, ನಾವು ಆತ್ಮಗಳು ಬಹಳ ಹಗೂರವಾಗಿ ನಡ್ಕೊಂಡು ಹೋಗ್ಬಿಡ್ತಿದ್ವಿ. ಕುಚ್ ಭಿ ಥಕಾವಟ್ ನಹೀ ಹೋತಿ ಥಿ. ಶರೀರ್ ಬಿಗರ್ ತುಮ್ ಆತ್ಮ ತೋ ಸೆಕೆಂಡ್ ಮೇ ಬಾಬಾ ಪಾಸ್ ಪಹುಂಚ್ ಸಕ್ತೆ ಹೋ. ಶರೀರ ಇಲ್ಲ ಎಂದರೆ ನೀವು ಆತ್ಮಗಳು 1 ಸೆಕೆಂಡಿನಲ್ಲಿ ಬಾಬನ ಹತ್ರ ತಲುಪಿಬಿಡ್ತೀರಿ. यहाँ एक शरीर छोड़ सेकंड में जाकर लंदन में जन्म लेते हैं. आत्मा जैसी थी कि और कोई चीज़ होती नहीं. ಇಲ್ಲಿ ಒಂದು ಶರೀರವನ್ನು ಬಿಟ್ಟು 1 ಸೆಕೆಂಡಿನಲ್ಲಿ ಆ ಆತ್ಮದ ಋಣ ಇತ್ತು ಎಂದರೆ ಲಂಡನ್ನಲ್ಲಿ ಜನ್ಮ ಪಡ್ತದೆ. ಆತ್ಮದಷ್ಟು ತೀವ್ರವಾಗಿ ಹೋಗುವಂಥ ವಸ್ತು ಇನ್ಯಾವುದೂ ಇಲ್ಲ. तो अब बाप कहते हैं, बच्चे हम तुमको लेने लिए आए हैं, अब मुझे बाबा को याद करो. ಮಕ್ಕಳೇ, ನಾನೀಗ ನಿಮ್ಮನ್ನು ವಾಪಸ್ ಕರೆದುಕೊಂಡು ಹೋಗೋದಕ್ಕೆ ಬಂದಿದ್ದೀನಿ. ಮುಜು ಬಾಬಾ ಕೋ ಯಾದ್ ಕರೋ, ನನ್ನನ್ನೇ ತಂದೆಯನ್ನೇ ನೆನಪು ಮಾಡಿ. अभी तुमको प्रैक्टिकल में बेहद के पारलौकिक बाप की दुआएं मिल रही हैं. बाप बच्चों को श्रेष्ठ से श्रेष्ठ मत दे रहे हैं. ಈಗ ಬಾಬಾ ಪ್ರಾಕ್ಟಿಕಲ್ನಲ್ಲಿ ಬೇಹದ್ದಿನ ಪಾರಲೌಕಿಕ ತಂದೆಯ ಆಶೀರ್ವಾದ ಮಕ್ಕಳಿಗೆ ಸಿಗ್ತಾ ಇದೆ. ಬಾಬಾ ಮಕ್ಕಳಿಗೆ ಶ್ರೇಷ್ಠ ಮತವನ್ನು ಕೊಡ್ತಾ ಇದ್ದಾರೆ. धन दौलत आदि सब तुम अपने पास रखो, सिर्फ ट्रस्टी होकर चलो. ಬಾಬಾ ಈಗ ಶ್ರೀಮತವನ್ನು ಕೊಡ್ತಾ ಇದ್ದಾರೆ. ನಿಮ್ಮ ಸಿರಿ ಸಂಪತ್ತನ್ನು ನಿಮ್ಮ ಹತ್ತಿರನೇ ಇಟ್ಟುಕೊಳ್ಳಿ, ಆದರೆ ಮೋಹ ಮಮತೆ ಬೇಡ, ಟ್ರಸ್ಟಿಯಾಗಿ ಸಂಭಾಲನೆ ಮಾಡಿ. तुम कहते भी आए हो, हे भगवान यह सब कुछ आपका है. ನೀವು ಸಹ ಹೇಳ್ತಾನೆ ಬಂದ್ರಿ, ಹೇ ಭಗವಂತ ಇದೆಲ್ಲವೂ ಸಹ ನಿನ್ನ ಕೊಡುಗೆ. भगवान ने बच्चा दिया, भगवान ने यह धन दौलत दिया. अच्छा, फिर भगवान आकर कहते हैं इन सबसे बुद्धियोग निकाल, तुम ट्रस्टी होकर चलो. ನೀವು ಹೇಳ್ತೀರಿ ತಾನೆ, ಹೇ ಭಗವಂತ ನೀನೇ ಮಕ್ಕಳನ್ನು ಕೊಟ್ಟು ನೀನೇ ಸಿರಿ ಸಂಪತ್ತನ್ನು ಕೊಟ್ಟಿದೀಯಾ. ಈಗ ಭಗವಂತ ಹೇಳ್ತಿದ್ದಾರೆ ಏನಂತ, ಇನ್ ಸಬಸೆ ಬುದ್ಧಿಯೋಗ ನಿಕಾಲ್ ತುಮ್ ಟ್ರಸ್ಟಿ ಹೋಕರ್ ಚಲೋ. ಎಲ್ಲ ಭಗವಂತ ಕೊಟ್ಟರು ಅಂತ ಹೇಳಿದ್ದೀರಿ ತಾನೇ, ಹಾಗಾದರೆ ಈಗ ಬುದ್ಧಿಯೋಗದಿಂದ ಎಲ್ಲವನ್ನು ದೂರ ಮಾಡಿ ಟ್ರಸ್ಟಿಯಾಗಿ ನಡೆಯಿರಿ. ಶ್ರೀಮತ್ ಪರ್ ಚಲೋ ತೋ ಬಾಪ್ಕೋ ಮಾಲೂಮ್ ಪಡೇಗಾ, ತುಮ್ ಕೊಯಿ ಕುಕರ್ಮ ತೋ ನಹಿ ಕರ್ತೆ ಹೋ. ಬಾಬೋರು ಹೇಳ್ತಿದ್ದಾರೆ ಶ್ರೀಮತದ ಅನುಸಾರ ನಡೆಯಿರಿ.
ಬಾಬನಿಗೂ ಗೊತ್ತಾಗ್ತದೆ, ತುಮ್ ಕೊಯ್ ಕುಕರ್ಮ ತೋ ನಹೀ ಕರ್ತೆ ಹೋ, ಯಾವುದೇ ಕುಕರ್ಮ ಮಾಡ್ತಾ ಇಲ್ಲ ತಾನೇ. श्रीमत पर चलने से ही तुम श्रेष्ठ बनेंगे, आसुरी मत पर चलने से तुम भ्रष्ट बने हो। आधा कला तुमको भ्रष्ट बनने में लगा है। 16 कला से फिर 14 कला बनते हो, फिर धीरे धीरे कलाएँ कम होती जाती हैं, तो इसमें टाइम लगता है ना। अच्छा, ओम शांति. ಬಾಬುರು ಹೇಳ್ತಿದ್ದಾರೆ, ಶ್ರೀಮತದ ಅನುಸಾರ ನಡೆದಾಗ ನೀವು ಶ್ರೇಷ್ಠ ಆಗ್ತೀರಿ. ಅಸುರಿ ಮತದಲ್ಲಿ ನಡೆದು ಈಗ ಭ್ರಷ್ಟರಾಗಿದ್ದೀರಿ. ಅರ್ಧ ಕಲ್ಪ ನಿಮ್ಮನ್ನು ಭ್ರಷ್ಟರನ್ನಾಗಿ ಮಾಡ್ತದೆ. ಸತ್ಯುಗದಲ್ಲಿ 16 ಕಲಾ ಇದ್ದಂಥವರು 14 ಕಲೆಯಲ್ಲಿ ಬರ್ತೀರಿ. ನಿಧಾನವಾಗಿ ಕಲೆಗಳು ಕಡಿಮೆ ಆಗ್ತಾ ಹೋಗ್ತದೆ. ಆದ್ದರಿಂದ ಇಳಿಯುವ ಕಲೆಯಲ್ಲಿ ಬರಬೇಕು ಎಂದರೆ ಬಹಳ ಸಮಯನೂ ಬೇಕಾಗ್ತದೆ. अच्छा, मीठे मीठे सिकलदे बच्चों प्रति माता पिता बाप दादा का याद प्यार और गुड मॉर्निंग. रूहानी बाप की रूहानी बच्चों को नमस्ते. रूहानी बच्चों की रूहानी बाप दादा को याद प्यार गुड मॉर्निंग, नमस्ते नमस्ते. धारणा के लिए मुख्य सार, चलते फिरते अशरीरी बनने का अभ्यास करना है. भोजन एक बाप की याद में खाना है. ಬಾಬುವರು ಹೇಳ್ತಿದ್ದಾರೆ, ನಡೆದಾಡುತ್ತಾ ಓಡಾಡುತ್ತಾ ಅಶರೀರಿ ಆಗುವಂಥ ಅಭ್ಯಾಸ ಮಾಡಿ. ಭೋಜನವನ್ನು ಒಬ್ಬ ತಂದೆಯ ನೆನಪಿನಲ್ಲಿ ಊಟ ಮಾಡಿ. ಎರಡನೇದು, ಮಾತಾ ಪಿತಾ ಕಿ ದುಆಯೇ ಲೇನಿ ಹೈ, ಟ್ರಸ್ಟಿ ಹೋಕರ್ रहना है, कोई भी कुकर्म नहीं करना है. ತಂದೆ ತಾಯಿಯಿಂದ ಆಶೀರ್ವಾದವನ್ನು ಪಡೆದುಕೊಳ್ಬೇಕು. ಟ್ರಸ್ಟಿಯಾಗಿ ಈ ಗೃಹಸ್ಥ ಜೀವನದಲ್ಲಿ ಇರಬೇಕು. ನಮ್ಮಿಂದ ಯಾವುದೇ ಕುಕರ್ಮ ಆಗಬಾರದು. वरदान, अनासक्त बन, लौकिक को संतुष्ट करते भी ईश्वरीय कमाई जमा करने वाले राजयुक्त भव. ಬಾಬುವರು ಹೇಳ್ತಿದ್ದಾರೆ, ಅನಾಸಕ್ತ ಬನ್, लौकिक को संतुष्ट करते भी ईश्वरीय कमाई जमा करने वाले ರಾಜಯುಕ್ತ ಭವ. ಅನಾಸಕ್ತರಾಗಿ ಲೌಕಿಕದವರನ್ನು ಸಂತುಷ್ಟ ಮಾಡುತ್ತಾ ಈಶ್ವರಿಯ ಕಮಾಯಿ ಜಮಾ ಮಾಡಿಕೊಳ್ಳಿ, ಇದರ ರಾಜಯುಕ್ತ ಭವ. कई बच्चे लौकिक प्रवृत्ति लौकिक संबंध संपर्क निभाते हुए अपनी विशाल बुद्धि से सबको संतुष्ट भी करते और ईश्वरीय कमाई का राज जानते हुए विशेष हिस्सा भी निकल लेते. ಬಾಬುವರು ಹೇಳ್ತಿದ್ದಾರೆ, ಅನೇಕ ಮಕ್ಕಳು ಲೌಕಿಕ ಕಾರ್ಯ, ಲೌಕಿಕ ಪ್ರವೃತ್ತಿ, ಲೌಕಿಕ ಸಂಬಂಧ ಸಂಪರ್ಕ ಇದೆಲ್ಲ ನಿಭಾಯಿಸುತ್ತಾ ವಿಶಾಲ ಬುದ್ಧಿಯುಳ್ಳಂಥ ಆತ್ಮಗಳಾಗಿ ಎಲ್ಲರನ್ನೂ ಸಂತುಷ್ಟ ಮಾಡ್ತಾ ಈಶ್ವರೀಯ ಕಮಾಯಿಯನ್ನು ಮಾಡಿಕೊಳ್ಳುವಂಥ ವಿಶೇಷ ಪುರುಷಾರ್ಥ ಮಾಡ್ತಾರೆ. ऐसे इकोनॉमी और एकनामी करने वाले अनासक्त बच्चे हैं जो सर्व खजाने, समय, शक्तियाँ और स्थूल धन को लौकिक से इकोनॉमी कर अलौकिक कार्य में फिराक दिल से लगाते हैं. ऐसे युक्तियुक्त राजयुक्त बच्चे ही महिमा योग्य हैं. ಬಾಬುವರು ಹೇಳ್ತಿದ್ದಾರೆ, ಎಕನಾಮಿ ಮತ್ತು ಎಕಾನಮಿಯಿಂದ ಅನಾಸಕ್ತ ಮಕ್ಕಳು ಸರ್ವ ಖಜಾನೆಗಳನ್ನು ಬಚಾವ್ ಮಾಡ್ತಾರೆ. ಸಮಯ, ಶಕ್ತಿಗಳು, ಸ್ಥೂಲಧನ, ಸ್ಥೂಲ ಸಂಪತ್ತು, ಲೌಕಿಕ ಎಲ್ಲದರಿಂದಲೂ ಎಕಾನಮಿ ಮಾಡಿ ಅಲೌಕಿಕ ಕಾರ್ಯದಲ್ಲಿ ವಿಶಾಲ ಮನದ ಸೇವೆಯನ್ನು ಮಾಡ್ತಾರೆ. ऐसे युक्तियुक्त ರಾಜಯುಕ್ತ ಬಚ್ಚೆ ಹಿ ಮಹಿಮಾ ಯೋಗ್ಯ ಹೇ. ಬಾಬುವರು ಹೇಳ್ತಿದ್ದಾರೆ, ಎಲ್ಲ ಬಚತ್, ಸಮಯದ ಬಚತ್, ಶಕ್ತಿಗಳ ಬಚತ್, ಸ್ಥೂಲ ಸಂಪತ್ತಿನ ಬಚತ್ತೆಲ್ಲ ಮಾಡಿ ಫಿರಾಕದಿಲ್ಲಿನಲ್ಲಿ ಅಲೌಕಿಕ ಕಾರ್ಯ ಮಾಡ್ತಾರೆ. ಇಂಥ ಯುಕ್ತಿಯುಕ್ತ ರಾಜಯುಕ್ತ ಮಕ್ಕಳ ಮಹಿಮೆಗೆ ಯೋಗ್ಯ ಆಗಿದ್ದಾರೆ. ಸ್ಲೋಗನ್, ಸ್ಮೃತಿ ಸ್ವರೂಪ बनकर हर कर्म करने वाले ही पक्का स्तंभ लाइट हाउस बनते हैं. स्मृति स्वरूप बनकर हर कर्म करने वाले ही प्रकाश स्तंभ लाइट हाउस बनते हैं.
ಸ್ಮೃತಿ ಸ್ವರೂಪದಲ್ಲಿ ಆಗಿ ಪ್ರತಿಯೊಂದು ಕರ್ಮ ಮಾಡ್ತಾ ಪ್ರಕಾಶ ಸ್ತಂಭ ಲೈಟ್ ಹೌಸ್ ಆಗ್ತಾರೆ. ಅಚ್ಚಾ. ಓಂ ಶಾಂತಿ. Thank you.